ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಮತ್ತು ಕಬಿನಿ ಹಿನ್ನೀರು ಪ್ರದೇಶದಲ್ಲಿರುವ ಆ ಮರವು ಕೇವಲ ಒಂದು ಸಸ್ಯವಲ್ಲ, ಅದು ಜೀವವೈವಿಧ್ಯದ ಸಂಕೇತ ಮತ್ತು ಪ್ರಕೃತಿಯ ಒಂದು ಪವಾಡ. ಸ್ಥಳ: ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಮತ್ತು ಕಬಿನಿ ಜಲಾಶಯದ ಹಿನ್ನೀರು. ವಿಶಿಷ್ಟತೆ: ಮಳೆಗಾಲದಲ್ಲಿ ನೀರಿನ ಒಳಹರಿವು ಹೆಚ್ಚಾದಾಗ ಮರದ ಕೆಳಭಾಗವು ಮುಳುಗಡೆಯಾಗುತ್ತದೆ. ಪಕ್ಷಿಗಳಿಗೆ ಆಶ್ರಯ: 3-4 ತಿಂಗಳುಗಳ ಕಾಲ ಮರದ ಮೇಲ್ಭಾಗವು ನೀರಿನ ಮಟ್ಟಕ್ಕಿಂತ ಮೇಲೆ ಉಳಿಯುವುದರಿಂದ ಅದು ಅನೇಕ ಪಕ್ಷಿಗಳಿಗೆ ಸುರಕ್ಷಿತ ಆಶ್ರಯ ತಾಣವಾಗುತ್ತದೆ. ಇದು ಕಷ್ಟದಲ್ಲಿರುವ ಪಕ್ಷಿಗಳನ್ನು ರಕ್ಷಿಸುವ ಒಂದು ರೀತಿಯ ಕಾರ್ಯವಾಗಿದೆ. ಆಕರ್ಷಣೆ: ಈ ದೃಶ್ಯವು ಪ್ರವಾಸಿಗರನ್ನು ಬಲವಾಗಿ ಆಕರ್ಷಿಸುತ್ತದೆ, ಮರದ ಮಹತ್ವ ಮತ್ತು ಸೌಂದರ್ಯವನ್ನು ಎತ್ತಿ ತೋರಿಸುತ್ತದೆ. ಕಬಿನಿ ಹಿನ್ನೀರಿನಲ್ಲಿ ಈ ಮರವು ಪ್ರವಾಹದ ಪರಿಸ್ಥಿತಿಯಲ್ಲೂ ಹೇಗೆ ಪಕ್ಷಿಗಳಿಗೆ ಆಶ್ರಯ ನೀಡುತ್ತದೆ ಎಂಬುದನ್ನು ನೋಡಲು ಪ್ರವಾಸಿಗರು ಇಷ್ಟಪಡುತ್ತಾರೆ. ಇದು ಪ್ರಕೃತಿಯಲ್ಲಿನ ಅಸಾಧ್ಯ ಪರಿಸ್ಥಿತಿಗಳ ನಡುವೆಯೂ ಜೀವ ಹೇಗೆ ತನ್ನ ದಾರಿಯನ್ನು ಕಂಡುಕೊಳ್ಳುತ್ತದೆ ಎಂಬುದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಪರಿಸರ ಮಹತ್ವ: ಇದು ಅನೇಕ ಜಲಪಕ್ಷಿಗಳಿಗೆ, ವಾಟರ್ ಬರ್ಡ್ಸ್ ಮತ್ತು ಇತರ ಪಕ್ಷಿಗಳಿಗೆ ರಾತ್ರಿ ಕಳೆಯಲು, ವಿಶ್ರಮಿಸಲು ಮತ್ತು ಬೇಟೆಯಾಡಲು ಒಂದು ಮುಖ್ಯ ಸ್ಥಳವಾಗಿದೆ. ಛಾಯಾಗ್ರಾಹಕರ ಸ್ವರ್ಗ: ಈ ಮರವು ಅದರ ಸುತ್ತಲಿನ ಸುಂದರವಾದ ಹಿನ್ನೀರಿನ ದೃಶ್ಯ ಮತ್ತು ಅದರ ಮೇಲೆ ವಿಶ್ರಮಿಸುವ ಪಕ್ಷಿಗಳೊಂದಿಗೆ ಪ್ರಕೃತಿ ಮತ್ತು ವನ್ಯಜೀವಿ ಛಾಯಾಗ್ರಾಹಕರಿಗೆ, ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಅಚ್ಚುಮೆಚ್ಚಿನ ಸ್ಥಳವಾಗಿದೆ.